ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ನಾಗಬೇಡಿ ಆಚಾಸ್ ಕಿಚನ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರದು ಎಕ್ಸಸೈಸ್ ಆಯಿತಾ? ಎಲ್ಲರದು ಡಿಟಾಕ್ಸ್ ಟೀ ಆಯಿತಾ? ನಾನಿವಾಗ ಡಿಟಾಕ್ಸ್ ಟೀಯನ್ನು ತೊಗೊತಾ ಇದ್ದೀನಿ. ನಿನ್ನೆ ನಾನು ಡಿಟಾಕ್ಸ್ ಡೇಯನ್ನು ಮಾಡಿದೆ. ಫುಲ್ ಡೇ ವೆಜಿಟೇಬಲ್ ಜ್ಯೂಸಿಂದ ನನ್ನ ಬಾಡಿಯನ್ನು ಡಿಟಾಕ್ಸನ್ನು ಮಾಡ್ಕೊಂಡಿದ್ದೀನಿ. ಡಿಟಾಕ್ಸ್ ಅಂದರೆ ಏನು ಅಂತ ನೀವು ನಿನ್ನೆ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ನಿನ್ನೆ ಎಷ್ಟು ವೆಯ್ಟ್ ಲಾಸ್ ಆಯಿತು ಅಂತ, ಸೊ ಇವತ್ತು ಬೆಳಗ್ಗೆ ಎಷ್ಟು ವೆಯ್ಟ್ ತೋರಿಸ್ತೀನಿ ಅಂತೇಳಿ ನಿನ್ನೆ ವಿಡಿಯೋ ಜೊತೆಗೇ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ. ಇವತ್ತು ಮತ್ತೆ ಹೇಳ್ತಾ ಇದ್ದೀನಿ. 74.6 ಇದ್ದೆ. ಡಿಟಾಕ್ಸ್ ಡೇ ಮಾಡಿದ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ 73.3 ಆಗಿದ್ದೀನಿ. ಅಂದರೆ 1 kg 300 ಗ್ರಾಮ್ ಕಮ್ಮಿ ಆಗಿದೆ. ಸೊ ಈ ವೆಯ್ಟ್ ಲಾಸ್ ಎಲ್ಲರಿಗೂ ಒಂದೇ ಥರ ಇರಬೇಕು ಅಂತ ಏನಿಲ್ಲ. ನನಗೆ 1 kg 300 ಗ್ರಾಮ್ ಆಗಿದೆ. ಇನ್ನೊಬ್ರಿಗೆ 1.5 kg ಆಗುತ್ತೆ, ಇನ್ನೊಬ್ರಿಗೆ 2 kg ಆಗುತ್ತೆ, ಇನ್ನು ಕೆಲವ್ರಿಗೆ ಬರೀ 500 ಗ್ರಾಮ್ ಆಗುತ್ತೆ, ಇನ್ನು ಕೆಲವ್ರಿಗೆ ಬರೀ 200 ಗ್ರಾಮ್ಸ್ ಆಗುತ್ತೆ. ಸೊ ಅವರ ಬಾಡಿಯನ್ನು ಅವರು ಫುಲ್ ಡೇ ಯಾವ ರೀತಿ ಆಕ್ಟಿವ್ ಆಗಿ ಇಟ್ಕೊಂಡಿದ್ರು, ಯಾವ ರೀತಿ ಕ್ಯಾಲರೀಸನ್ನು ಬರ್ನ್ ಮಾಡಿದ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದೆ, ಯಾವ ರೀತಿ ಆಕ್ಟಿವ್ ಆಗಿದ್ದೆ ಅಂತ ನಿನ್ನೆ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ನಿನ್ನೆ ಮಾರ್ನಿಂಗ್ ಚೋರ್ಸ್ ಏನೇನಿರುತ್ತೆ, ಮನೆ ಕೆಲಸ, ಅದನ್ನೆಲ್ಲ ಪೂರ್ತಿ ಮಾಡಿ, ಅಂದರೆ ಗುಡಿಸೋದು, ಒರೆಸೋದು, ಪಾತ್ರೆ ತೊಳೆಯೋದು ಇವೆಲ್ಲ ಇದ್ದೇ ಇರುತ್ತಲ್ವ. ಸೊ ಇವೆಲ್ಲ ಕೆಲಸ ಫಿನಿಶ್ ಮಾಡಿ ಅನಂತರ ಮನೆಯವ್ರಿಗೆ ಏನೇನು ಬ್ರೇಕ್ಫಾಸ್ಟ್ ಬೇಕೋ ಮಾಡಿಕೊಟ್ಟು, ಆಮೇಲೆ ನನಗೆ ವೆಜಿಟೇಬಲ್ ಜ್ಯೂಸನ್ನು ಮಾಡಿಕೊಂಡು ಕುಡಿದು, ಆಮೇಲೆ ಮೇಲ್ಗಡೆ ನಮ್ಮ ಫುಡ್ ಫ್ಯಾಕ್ಟ್ರಿ ನಡೀತಿದೆಯಲ್ವಾ, ಫುಡ್ ಆರ್ಡರ್ಸ್ ಅಂತೂ ಸಿಕ್ಕಾಪಟ್ಟೆ ಬಂದಿತ್ತು. ಅದಕ್ಕೆ ಏನೇನು ಬೇಕೋ ಆ ಕೆಲಸದ ಮೇಲೆ ನಾನು ಫುಲ್ ಡೇ ಬ್ಯುಸಿ ಇದ್ದೆ. ಸಂಜೆ ಮನೆಗೆ ಬರೋ ಅಷ್ಟೊತ್ತಿಗೆ, ಅಂದರೆ ಮೇಲೆ ಥರ್ಡ್ ಫ್ಲೋರಿಂದ ಕೆಳಗಡೆ ಬರೋ ಅಷ್ಟೊತ್ತಿಗೆ ಸಂಜೆ 6:30 ಆಗಿಬಿಟ್ಟಿತ್ತು. ಅಲ್ಲಿವರೆಗೂ ಫುಲ್ ಆ್ಯಕ್ಟಿವ್ ಆಗೇ ಇದ್ದೆ. 6:30ಗೆ ಬಂದ ಮೇಲೆ ನಾನು ಮತ್ತೆ ವೆಜಿಟೇಬಲ್ ಜ್ಯೂಸನ್ನು ಕುಡಿದು ಮತ್ತೆ ಒಂದು ಅರ್ಧ ಗಂಟೆ ವಾಕಿಂಗ್ ಸಹ ಮಾಡಿದೆ. ವಾಕಿಂಗ್ ಆದಮೇಲೆ ಮತ್ತೆ ನೈಟ್ ಇನ್ನೊಂದು ಲಾಸ್ಟ್ ಡಿಟಾಕ್ಸ್ ಡ್ರಿಂಕನ್ನು ಕುಡಿದು ಮಲಗಿದ್ದು. ನಿದ್ದೆ ತುಂಬ ಚೆನ್ನಾಗಿ ಬಂತು. 8 hours ಫುಲ್ ಸ್ಲೀಪ್ ಮಾಡಿದ್ದೀನಿ. ತೂಕ ಅಷ್ಟೇ, ವೆಯ್ಟ್ ಲಾಸ್ ತುಂಬ ಚೆನ್ನಾಗಿದೆ. 1 kg 300 ಗ್ರಾಮ್ ಆಗಿದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಕೆಲವ್ರಿಗೆ ಬರೀ 100 ಗ್ರಾಮೇ ಆಗುತ್ತೆ, ಕೆಲವ್ರಿಗೆ ಬರೀ 200 ಗ್ರಾಮೇ ಆಗುತ್ತೆ. ಇದು ಯಾಕೆ ಅಂತ ಹೇಳಿದ್ರೆ, ಬರೀ ಅವರು ಏನು ಹೇಳ್ತೀವಿ, ಡಯಟ್ ಫುಡ್ ಏನು ತೊಗೊತೀವಿ ವೆಯ್ಟ್ ಲಾಸ್ದು, ಬರೀ ಅದಷ್ಟೇ ತೊಗೊಳೋದಲ್ದಿರ ಬಾಡಿಯನ್ನು ಸಹ ಅವರು ಆ್ಯಕ್ಟಿವ್ ಆಗಿ ಇಡಬೇಕು. ನಾವು ಲೋ ಕ್ಯಾಲ್ರಿ ಫುಡ್ಡನ್ನು ತೊಗೊಂಡು ಜೊತೆಗೆ ಕ್ಯಾಲ್ರೀಸನ್ನು ಬರ್ನ್ ಮಾಡಬೇಕು. ಆವಾಗ ವೆಯ್ಟ್ ಲಾಸ್ ತುಂಬ ಚೆನ್ನಾಗಾಗುತ್ತೆ. ಮನೆ ಕೆಲಸದ ಜೊತೆಗೆ ಅವರು ಎಕ್ಸಸೈಸ್ ಸಹ ಮಾಡಬೇಕು. ಅವಾಗ ಅವ್ರಿಗೆ ವೆಯ್ಟ್ ಲಾಸ್ ತುಂಬ ಚೆನ್ನಾಗಾಗುತ್ತೆ. 1 ನಿಮಿಷ ಡಿಟಾಕ್ಸ್ ಟೀಯನ್ನು ಕುಡಿತೀನಿ. ಆಮೇಲೆ ನಿನ್ನೆ 2ರಿಂದ 3 ಸಲ ಡಿಟಾಕ್ಸ್ ಟೀಯನ್ನು ಕುಡ್ದಿದ್ದೀನಿ. ತುಂಬ ಚೆನ್ನಾಗಿ ಡಿಟಾಕ್ಸಿಫಿಕೇಷನ್ ಆಗಿದೆ ಬಾಡಿ. ಅಂದರೆ ಬಾಡಿಯಲ್ಲಿರುವಂಥ ಎಲ್ಲ ಕಲ್ಮಶಗಳು ಹೊರಗೆ ಹಾಕಿದೆ. ನೋಡಿ, ಈ ಡಿಟಾಕ್ಸ್ ಗ್ರೀನ್ ಟೀ ನಮ್ಮಲ್ಲಿ ದೊರೆಯುತ್ತೆ. ಬೇಕಿದ್ದವರು ಆರ್ಡರ್ ಕೊಡ್ಬೋದು. ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಬೇಕು ಅಂದರೆ ನೀವು ಆರ್ಡರ್ ಮಾಡಿ ತರಿಸ್ಕೋಬೋದು. ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇದೆ. ಒಂದ್ಸದಿಗೆ 10 kg 15 kg ಅಷ್ಟು ತಯಾರಿ ಮಾಡ್ತಾ ಇದ್ದೀನಿ. ಅಂದ್ರೂ ಅದು ಒಂದೇ ಸ್ಲಾಟಿಗೆ ಖಾಲಿಯಾಗಿ ಹೋಗ್ತಾ ಇದೆ. ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಡಿಟಾಕ್ಸ್ ಟೀ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಜೊತೆಗೆ ಓಲ್ ಡೇ ಆ್ಯಕ್ಟಿವ್ ಆಗಿರಬೇಕು, ಜೊತೆಗೆ ಎಕ್ಸಸೈಸ್ ಕೂಡ ಮಾಡಬೇಕು, ಲೋ ಕ್ಯಾಲರಿ ಫುಡ್ ಕೂಡ ತಗೋಬೇಕು. ಈ ರೀತಿ ನೀವು ಮಾಡ್ತಾ ಬಂದರೆ ವೆಯ್ಟ್ ಲಾಸ್ ತುಂಬ ಚೆನ್ನಾಗಾಗುತ್ತೆ. ಇವತ್ತು ಬೆಳಗ್ಗೆ ವೆಯ್ಟನ್ನು ತೊಗೊಂಡಿದ್ದೀನಿ. ಸೊ 1 kg 300 ಗ್ರಾಮ್ ಅಷ್ಟು ಕಮ್ಮಿ ಆಗಿದೆ. ಇದಾದಮೇಲೆ ಇವತ್ತು ಯಾವ ರೀತಿ ನಾನು ಫುಡ್ ಇಂಟೇಕ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೆನೆ ಫುಲ್ ವೆಜಿಟೇಬಲ್ ಜ್ಯೂಸಲ್ಲೇ ಇದ್ನಲ್ವ, ಉಪ್ಪು ಖಾರ ಹುಳಿ ಆಗಲಿ ಏನೂ, ಹುಳಿ ಲೆಮನ್ ಜ್ಯೂಸನ್ನು ಹಾಕ್ಕೊಂಡಿದ್ದೀನಿ ವೆಜಿಟೇಬಲ್ ಜ್ಯೂಸ್ಗೆ. ಉಪ್ಪು ಖಾರ ಏನು ಇಲ್ದಿರಂಗೆ ನೆನ್ನೆ ಡಯಟನ್ನು ಮಾಡಿದ್ದೀನಲ್ವ. ಇವತ್ತು ದಿಢೀರಂತ ಏಕ್ದಮ್ ನಾವು ಮಸಾಲೆ ಐಟಮ್ ಆಗಲಿ, ಇಲ್ಲಾಂದರೆ ಉಪ್ಪು ಖಾರ ಜಾಸ್ತಿ ಇರುವಂಥ ತಿಂಡಿಗಳು, ಈ ಥರದ್ದೆಲ್ಲ ಏನೂ ತಿನ್ನಬಾರ್ದು. ಇವತ್ತು ತುಂಬ ಮೈಲ್ಡ್ ಆಗಿರುವಂಥ ಫುಡ್ಡೇ ತಿನ್ನಬೇಕು. ಯಾವ ರೀತಿ ನಾನು ಇವತ್ತು ಮಧ್ಯಾಹ್ನ ತಿಂತೀನಿ ಅಂತ ನಿಮಗೆ ತೋರಿಸ್ತೀನಿ. ಇವತ್ತು ಬೆಳಗ್ಗೆ ಬೇಕಿದ್ರೆ ನೀವು ABC ಜ್ಯೂಸ್, ಅಂದರೆ ABC ಮಾಲ್ಟ್ ನನ್ನ ಹತ್ರ ಇವಾಗ ಇಲ್ಲಿಲ್ಲ ಪ್ಯಾಕೆಟ್ ತೋರಿಸೋದಕ್ಕೆ. ABC ಮಾಲ್ಟ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಅದನ್ನು ಈಗ ಮಾರ್ನಿಂಗ್ 1 ಗ್ಲಾಸ್ ತೊಗೊಂಡು ಮಧ್ಯಾಹ್ನ ಡೈರೆಕ್ಟಾಗಿ ಲಂಚ್ ಮಾಡ್ಬೋದು.
ಮತ್ತು ರಾತ್ರಿ ಯಾವ ರೀತಿ ನಾನು ಡಯಟ್ ಮಾಡ್ತೀನಿ, ಯಾವ ಥರ ಲೋ ಕ್ಯಾಲರಿ ಫುಡ್ಡನ್ನು ತೊಗೋತೀನಿ ಅಂತ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ತುಂಬ ಜನ ಕೇಳ್ತೀರಾ ಮೇಡಮ್ ನಾವು ಎಷ್ಟೇ ಡಯಟ್ ಮಾಡಿದ್ರು ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ ಕೇಳ್ತಿದ್ದೀರಾ. ಸೊ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ, ವೆಯ್ಟ್ ಲಾಸ್ ಅಂದರೆ ಬರೀ ನಾವು ಲೋ ಕ್ಯಾಲರಿ ಫುಡ್ಡನ್ನು ತಿನ್ನೋದು ಅಲ್ದಿರ ಜೊತೆಯಾಗಿ ಮನೆ ಕೆಲಸದ ಜೊತೆಗೆ ಎಕ್ಸ್ಟ್ರಾ ನಾವು ಆ್ಯಕ್ಟಿವಿಟಿ ಮಾಡಬೇಕು. ಎಕ್ಸಸೈಸ್ ಮಾಡೋದಾಗಲಿ, ಯೋಗ ಮಾಡೋದು, ವಾಕಿಂಗು, ಈ ಥರ ಎಕ್ಸ್ಟ್ರಾ ನಾವು ಬಾಡಿಗೆ ಆ್ಯಕ್ಟಿವಿಟಿ ಕೊಟ್ಟಾಗ ಕ್ಯಾಲರೀಸ್ ಈಸಿಯಾಗಿ ಬರ್ನ್ ಆಗುತ್ತೆ. ನಾವು ಬರೀ ಡಯಟ್ ಫುಡ್ಡನ್ನು ತಿನ್ಬಿಟ್ಟು ಒಂದು ಕಡೆ ಸುಮ್ಮನೆ ಸೋಫಾ ಮೇಲೆ ಕುತ್ಕೊಂಡ್ಬಿಡೋದು, ಇಲ್ಲ ಮಲ್ಕೊಂಡ್ಬಿಡೋದು, ಇಲ್ಲ ಸುಸ್ತಾಗ್ತಿದೆ ಈ ಥರ ಎಲ್ಲ ಹೇಳ್ಕೊಂಡು ನಾವು ಕುತ್ಕೊಂಡ್ಬಿಟ್ರೆ ವೆಯ್ಟ್ ಲಾಸ್ ಆಗಲ್ಲ, ಕ್ಯಾಲರೀಸ್ ಬರ್ನ್ ಆಗೋದಿಲ್ಲ. ನಿನ್ನೆ ನೋಡಿ ನಾನು ಫುಲ್ ಡೇ ಆ್ಯಕ್ಟಿವ್ ಆಗಿದ್ದೆ. ಬರೀ ವೆಜಿಟೇಬಲ್ ಜ್ಯೂಸ್ ನೀವು ನೋಡ್ತಿರೋ ಹಾಗೆ ಬರೀ ತರಕಾರಿಗಳ ಜ್ಯೂಸ್ನಷ್ಟೇ ಕುಡ್ದು ನಾನು ಆದ್ರೂ ಫುಲ್ ಆ್ಯಕ್ಟಿವ್ ಆಗಿದ್ದೀನಿ. ಸ್ವಲ್ಪನೂ ಸುಸ್ತಾಗಿಲ್ಲ. ನಿನ್ನೆ ತುಂಬ ಚೆನ್ನಾಗಿ ನಿದ್ದೆ ಬಂತು. ಇವತ್ತು ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿದ್ದೀನಿ. ಸುಸ್ತಾಗ್ತಿದೆಯಪ್ಪ, ನೆನ್ನೇನು ತಿಂದಿಲ್ಲಪ್ಪ ಆ ಥರ ಮೈಂಡ್ ಸೆಟ್ ಅಂತೂ ಇಲ್ಲವೇ ಇಲ್ಲ ನನಗೆ. ವೆಜಿಟೇಬಲ್ ಜ್ಯೂಸಲ್ಲೂ ಅಷ್ಟೇ, ವೆಜಿಟೇಬಲ್ಸಲ್ಲೂ ಅಷ್ಟೇ ಸಾಕಷ್ಟು ನಮಗೆ ಎನರ್ಜಿ ಸಿಕ್ಕಿರುತ್ತೆ. ತುಂಬ ಎನರ್ಜೆಟಿಕ್ ಆಗೇ ಇದ್ದೀನಿ. ಸೊ ಇವತ್ತಿನ ನೆಕ್ಸ್ಟ್ ಮುಂದಿನ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತು ನಮ್ಮ ಪ್ರೀತುಗೆ ಬೋರ್ಡ್ ಎಕ್ಸಾಮ್ ನಡೀತಿದೆ. ಫಸ್ಟ್ ಎಕ್ಸಾಮ್ ಮ್ಯಾಥ್ಸ್ ಇತ್ತು, ತುಂಬಾ ಟಫ್ ಇತ್ತು ಅಂತ ಹೇಳ್ತಾ ಇದ್ರು ಮಕ್ಕಳೆಲ್ಲ. ನೆಕ್ಸ್ಟ್ ಇಂಗ್ಲೀಷ್ ಎಕ್ಸಾಮ್ ತುಂಬಾ ಈಸಿ ಇತ್ತು. ಸೈನ್ಸ್ ಎಕ್ಸಾಮು ಅಷ್ಟೇ ಈಸಿ ಇತ್ತು, ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ದ. ಇವತ್ತು IT ಎಕ್ಸಾಮ್ ಇದೆ, ಹೋಗಿದ್ದಾನೆ. ಮತ್ತೆ ಕರ್ಕೊಂಡು ಬರೋದಕ್ಕೆ ಹೋಗ್ಬೇಕು ಮತ್ತೆ ಮಧ್ಯಾಹ್ನ. ಸೊ ಈ ರೀತಿ ನಾನು ಫುಲ್ ಡೇ ಬ್ಯುಸಿಯಾಗಿರ್ತೀನಿ. ನನ್ನ ಕೆಲಸಗಳ ಜೊತೆಗೆ ನನ್ನ ಬಿಸ್ನೆಸ್ ಮೇಂಟೈನ್ ಮಾಡೋದಲ್ದಿರ ಮನೆ ಕೆಲಸ, ಮಕ್ಕಳ ಕೆಲಸ ಥ್ರೂ, ಸೊ ಈ ಥರ ಎಲ್ಲ ಕೆಲಸಗಳನ್ನೂ ನಾನು ಮೇಂಟೈನ್ ಮಾಡ್ಕೊಳ್ತಾ ಬರ್ತೀನಿ. ಸೊ ಹಾಗಾಗಿ ವೆಯ್ಟ್ ಲಾಸ್ ಈಸಿಯಾಗಿ ಆಗ್ತಾ ಇದ್ದೀನಿ. ಇಷ್ಟು ದಿವಸ ಏನು ಅಂತ ಹೇಳಿದ್ರೆ ನಾನು ಎಲ್ಲ ಕೆಲಸಗಳು ಆ್ಯಕ್ಟಿವ್ ಆಗಿ ಮಾಡ್ತಿದ್ದೆ, ಫುಲ್ ಡೇ ಬ್ಯುಸಿಯಾಗಿದ್ದೆ ನನ್ನ ಕೆಲಸ ಮತ್ತು ಬಿಸ್ನೆಸ್ ಕೆಲಸದಲ್ಲಿ. ಆದರೆ ಫುಡ್ ನಾನು ಡಯಟ್ ಫುಡ್ ತಿಂತಿರಲಿಲ್ಲ. ಪ್ರತಿದಿನ ಹೇಗೆ ತಿಂತೀವೋ ನಾರ್ಮಲ್ ಆಗಿ ಆ ಥರ 3 ಟೈಮ್ಸ್ ತಿನ್ಕೊಳ್ತಾ ಬರ್ತಿದ್ದೆ. ಹಾಗಾಗಿ ವೆಯ್ಟ್ ಕೂಡ ಜಾಸ್ತಿ ಆಗಿದೆ ಟ್ಯಾಬ್ಲೆಟ್ಸಿಂದ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಇವಾಗ ಫುಡ್ಡನ್ನು ಮಿನಿಮೈಸ್ ಮಾಡಿದ್ದೀನಿ. ಮೇನ್ ಮೀಲ್ ಏನಿರುತ್ತೆ, ಊಟ ಮಧ್ಯಾಹ್ನ ಲಂಚ್ ಏನಿರುತ್ತೆ ಅದು ಒಂದೇ ಮೀಲ್, ಒಂದು ದಿನಕ್ಕೆ ಒಂದೇ ಮೀಲ್ ತಗೊತಾ ಇರೋದು. ಬೆಳಗ್ಗೆ ಸಾಕಷ್ಟು ಆಪ್ಷನ್ಸ್ ಇದೆ. ತರಕಾರಿ ಜ್ಯೂಸ್ ತೊಗೋಬೋದು, ಓಟ್ಸ್ ತಿನ್ಬೋದು, ಇಲ್ಲಾಂದರೆ ABC ಮಾಲ್ಟ್ ತೊಗೋಬೋದು. ಫ್ರೆಂಡ್ಸ್, ಜೊತೆಗೆ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಇದೆ. ಬ್ಲ್ಯಾಕ್ ರೈಸ್ ಮಾಲ್ಟಲ್ಲೂ ಸಹ ನಾವು ಬೆಳಗ್ಗೆ ಹೊತ್ತು ಗಂಜಿ ಥರ ಮಾಡಿಕೊಂಡು ತೊಗೋಬೋದು. ವೆಜಿಟೇಬಲ್ಸ್ ಹಾಕಿ ಸೂಪ್ ಥರ ಮಾಡ್ಕೊಂಡು ತೊಗೋಬೋದು. ಬ್ಲ್ಯಾಕ್ ರೈಸ್ ಮಾಲ್ಟು ವೆಯ್ಟ್ ಲಾಸಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಬ್ಲ್ಯಾಕ್ ರೈಸನ್ನು ಬಳಸ್ಕೊಂಡು ಯಾವ ರೀತಿ ರೆಸಿಪೀಸ್ ಮಾಡಬೇಕು ಅಂತ ಈಗಾಗಲೇ 2 ರಿಂದ 3 ವಿಡಿಯೋಗಳು ನಮ್ಮ ಚಾನಲ್ನಲ್ಲಿದೆ. ಬೇಕು ಅಂದರೆ ಒಂದ್ಸಲ ನೀವು ಚೆಕ್ ಮಾಡಿಕೊಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಲಿ ಇಲ್ಲ ರಾತ್ರಿ ಡಿನ್ನರ್ಗಾಗಲಿ ಸಾಕಷ್ಟು ಆಪ್ಷನ್ಸ್ ಇದೆ. ನಾನು ಒಂದಲ್ಲ ಒಂದು ರೀತಿಯಲ್ಲಿ ರೆಸಿಪೀಸ್ ತೋರಿಸ್ತಾನೆ ಇರ್ತೀನಿ. ನಿಮ್ಮ ಮನೆಗೆ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಡಯಟನ್ನು ಪ್ಲ್ಯಾನ್ ಮಾಡ್ಕೋಬೋದು. ನಾವು ತಗೊಳ್ಳೋಂಥ ಫುಡ್ಡಲ್ಲಿ ಆಯಿಲ್, ಶುಗರ್, ಸಾಲ್ಟ್ ಇವೆಲ್ಲ ಆದಷ್ಟು ಮಿನಿಮಲೈಸ್ ಮಾಡ್ಕೋಬೇಕು. ನಾವು ಆದಷ್ಟು ಕಮ್ಮಿ ತೊಗೊಬೇಕು. ಹುಳಿನೂ ಅಷ್ಟೇ, ಹುಣಸೆಹಣ್ಣು ಜಾಸ್ತಿ ಬಳಸಬಾರ್ದು, ಗ್ಯಾಸ್ಟ್ರಿಕ್ ಥರ ಆಗುತ್ತೆ. ಖಾರ, ಉಪ್ಪು, ಸೊ ಇವೆಲ್ಲ ನಾವು ಆದಷ್ಟು ಕಮ್ಮಿ ಮಾಡ್ಕೊಳ್ತಾ ಬಂದರೆ ವೆಯ್ಟ್ ಲಾಸ್ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಮಧ್ಯಾಹ್ನ ಒಂದೊತ್ತೆ ಫುಲ್ ಮೀಲ್ಸ್ ತೊಗೊಂಡ್ಬಿಡ್ತೀನಿ. ಬ್ಯಾಲೆನ್ಸ್ಡ್ ಮೀಲು, ಫೈಬರ್ಸು, ಪ್ರೋಟೀನ್ಸು, ವಿಟಮಿನ್ಸ್ ಇವೆಲ್ಲ ಜಾಸ್ತಿ ಇರೋ ರೀತಿಯಲ್ಲಿ, ಕಾರ್ಬ್ಸ್ ತುಂಬ ಕಮ್ಮಿ ಇರೋ ರೀತಿಯಲ್ಲಿ ಬ್ಯಾಲೆನ್ಸಿಂಗ್ ಆಗಿ ಮಧ್ಯಾಹ್ನ ಒಂದು ಊಟ ತೊಗೊಂಡ್ಬಿಡ್ತೀನಿ. ಮತ್ತು ರಾತ್ರಿಗೆ ವೆಜಿಟೇಬಲ್ ಸಾಲಡ್ಸು ಇಲ್ಲ ಬೇರೆ ಏನಾದರೂ ಆ ಥರ ತೊಗೊತೀನಿ. ಸೊ ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಏನು ತೊಗೊಂಡಿದ್ದೀನಿ ಮೈಲ್ಡ್ ಆಗಿರೋಂಥದ್ದು, ಮತ್ತು ರಾತ್ರಿ ಏನು ತಿಂತೀನಿ ಇದಿಷ್ಟು ತೋರಿಸ್ತೀನಿ. ಇವಿಷ್ಟು ತೋರಿಸ್ಮೇಲೆ ಮತ್ತೆ ನಾಳೆ ಎಷ್ಟು ವೆಯ್ಟ್ ಲಾಸ್ ಆಗಿರ್ತೀನಿ ಅಂತ ಅದು ಕೂಡ ತೋರಿಸ್ತೀನಿ. ಸೊ ಫಾರ್ ಮೋರ್ ಅಪ್ಡೇಟ್ಸ್ ಡಯಟ್ ಬಗ್ಗೆ ಇನ್ನೂ ನಿಮಗೆ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅಂದರೆ ಡೈಲಿ ನಮ್ಮ ವ್ಲಾಗ್ಸನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಬನ್ನಿ. ಒಂದು ದಿವಸ ನೋಡೋದು ಒಂದು ದಿವಸ ಬಿಡೋದು ಮಾಡಿದ್ರೆ ನಿಮಗೂ ಸಹ ಅರ್ಥ ಆಗೋದಿಲ್ಲ. ಸೊ ಕಂಟಿನ್ಯೂಸ್ ಆಗಿ ನೋಡ್ತಾ ಬನ್ನಿ. ಸೊ ನಿಮಗೆ ಮತ್ತೆ ಸಿಗ್ತೀನಿ ಮಧ್ಯಾಹ್ನ. ನೋಡಿ, ಇದು ಮಧ್ಯಾಹ್ನಕ್ಕೆ ಮಿಲೆಟ್ಸ್ ಮತ್ತು ಮಸೂರ್ ದಾಲ್ ಎರಡನ್ನೂ ನೆನೆಸಿ ಇಟ್ಟುಬಿಟ್ಟಿದ್ದೀನಿ. ಮತ್ತು ಹೆಸರುಬೇಳೆ ಹಾಕ್ಕೊಂಡಿಲ್ಲ, ಮಸೂರ್ ದಾಲ್ ಹಾಕ್ಕೊಂಡಿದ್ದೀನಿ. ಮಸೂರ್ ದಾಲಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ, ಸ್ಕಿನ್ ತುಂಬಾ ಒಳ್ಳೆಯದು. ನೋಡಿ, ಮಸೂರ್ ದಾಲ್ ಆರೆಂಜ್ ಕಲರ್ ಬೇಳೆ ನಿಮ್ಗೆ ಗೊತ್ತಲ್ವಾ ಇದು. ಮತ್ತು ಮಿಲೆಟ್ಸ್ ಸಾಮೆ ರೈಸ್ ತೊಗೊಂಡಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿ ಒಂದೊಂದು ಗ್ಲಾಸ್ ಅಷ್ಟು ನೆನೆಸಿ ಇಟ್ಕೊಂಡ್ಬಿಟ್ಟಿದ್ದೀನಿ.
ಸೊ ಮಸೂರ್ ದಾಲ್ ಮತ್ತು ಹೆಸರುಬೇಳೆ ಜಾಸ್ತಿ ಬಳಸ್ಕೊತೀನಿ, ಖಾಲಿಯಾಗಿತ್ತು. ಸೊ ಮತ್ತೆ ತರಿಸ್ಕೊಂಡಿದ್ದೀನಿ ಇವತ್ತು. ಸೊ ಮತ್ತೆ ಭೇಟಿ ಆಗ್ತೀನಿ ಮಧ್ಯಾಹ್ನ ಲಂಚ್ ಟೈಮ್ಗೆ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಮಧ್ಯಾಹ್ನದ ಲಂಚ್ಗೋಸ್ಕರ ಮಿಲೆಟ್ಸನ್ನು ನೆನೆಸಿಡ್ತಾ ಇದ್ದೀನಿ. ಸುಮಾರು 1 ಕಪ್ಪಷ್ಟು ಮಸೂರ್ ದಾಲ್ ತೊಗೊಂಡಿದ್ದೀನಿ, 3/4 ಕಪ್ಪಷ್ಟು ಸಾಮೆ ರೈಸನ್ನು ತೊಗೊಂಡಿದ್ದೀನಿ. ಎರಡನ್ನೂ 2 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಹಾಕಿ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. 4 ರಿಂದ 5 ಅವರಷ್ಟು ನೆನೆದರೆ ಸಾಕು. ಮಧ್ಯಾಹ್ನದ ಊಟಕ್ಕಷ್ಟೊತ್ತಿಗೆ ಇದು ರೆಡಿ ಆಗುತ್ತೆ. ಫ್ರೆಂಡ್ಸ್, ಇದು ಹಸ್ಬೆಂಡ್ ಮತ್ತು ಮಕ್ಕಳಿಗೆ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. 1 ಪಾಟ್ ಮೀಲ್ ಅಂತ ಹೇಳ್ಬೋದು. 2 ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಕುಕ್ಕರ್ಗೆ ಹಾಕಿ ಸಾಸಿವೆ ಹಾಕಿ ಚಿಟ್ಕುಡಿಸಿದ್ದೀನಿ. ಸ್ವಲ್ಪ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ ಚಿಟ್ಕುಡಿದ ನಂತರ ಖಾರಕ್ಕೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಹಾಗೆಯೇ 1 ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡಿರೋಂಥದ್ದು, ಹಾಗೆ 1 ಆಲೂಗಡ್ಡೆ, ಜೊತೆಗೆ 1 ಈರುಳ್ಳಿ. ಸೊ ಇವೆಲ್ಲ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು 50 to 60% ಅಷ್ಟು ಫ್ರೈ ಆದರೆ ಸಾಕು. ಸುಮಾರು 1 ಕಪ್ಪಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದರಲ್ಲಿ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಕಲರ್ಗೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಆದ ನಂತರ ಇದಕ್ಕೆ ಸುಮಾರು 1 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ನೋಡಿ, ಇದೆಲ್ಲ ಒಂದು 50-60% ಫ್ರೈ ಆದಮೇಲೆ ನೀರು ಹಾಕ್ಕೊಳ್ಳೋದು. ಸುಮಾರು 1 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. 1 ಗ್ಲಾಸ್ ರೈಸ್ಗೆ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಕಾಯಿ ತುರಿ 1-2 ಟೇಬಲ್ ಸ್ಪೂನಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಇದರಲ್ಲಿ ನೆನೆಸಿ ಇಟ್ಕೊಂಡಿರುವಂಥ ರೈಸನ್ನು ಹಾಕ್ತಾಯಿದ್ದೀನಿ. ನಾವು ಕೋಲಂ ರೈಸೇ ಬಳಸೋದು, ಅದನ್ನೇ ತೊಗೊಂಡಿದ್ದೀನಿ. ರೈಸ್ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಪ್ರೆಷರ್ ಕುಕ್ ಲಿಡ್ ಕವರ್ ಮಾಡಿಬಿಟ್ಟು 1 ವಿಸಿಲ್ ಬರ್ಸಿದ್ರೆ ಸಾಕು. ನಂತರ ಈ ಕಡೆ ಮೊಳಕೆ ಬರಿಸಿದ ಕಾಳು, ಕಾಬೂಲಿ ಚನಾ ಮತ್ತು ಬ್ರೌನ್ ಕಡಲೆಕಾಳು ಎರಡನ್ನೂ ಒಟ್ಟಿಗೆ ಮೊಳಕೆ ಬರೆಸಿ ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಇದರ ವ್ಲಾಗ್ ಈಗಾಗಲೇ ನೀವು ನೋಡಿದ್ದೀರಲ್ವಾ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಪ್ಯಾನಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಚಿಟ್ಕುಟಿದ ನಂತರ 1 ಒಣಮೆಣಸಿನ್ಕಾಯಿ, ಈರುಳ್ಳಿ 1, ಸ್ವಲ್ಪ ಕರಿಬೇವು, ಇದಿಷ್ಟು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಪ್ರೆಷರ್ ಕುಕ್ ಮಾಡಿಟ್ಕೊಂಡಿರುವಂಥ ಕಡಲೆಕಾಳುಗಳನ್ನು ಇದಕ್ಕೆ ಸೇರಿಸ್ಕೊತೀನಿ. ಸ್ವಲ್ಪ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಒಂದು ದೊಡ್ಡದು ಸ್ಪೂನಷ್ಟು 2 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ, ಇದನ್ನು ಕೂಡ ತುರಿದು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋಂಥದ್ದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಂಬೆ ರಸವನ್ನು ಸೇರಿಸ್ಕೋಬೇಕು. ಈ ಕಡೆ ಸಾಮೆ ರೈಸ್ ಮತ್ತು ಮಸೂರ್ ದಾಲ್ ನೆನೆಸಿಟ್ಕೊಂಡಿದ್ನಲ್ವ, ಅದನ್ನು ಒಂದು ಚಿಕ್ಕ ಪ್ರೆಷರ್ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ. 1:2 ನೀರು ಹಾಕಿ ಸ್ವಲ್ಪ ಉಪ್ಪು, ಅರಿಶಿನ, ಪೆಪ್ಪರ್ ಪೌಡರು, ಸ್ವಲ್ಪ ಬಟಾಣಿ ಇವೆಲ್ಲ ಹಾಕಿ ಪ್ರೆಷರ್ ಕುಕ್ ಮಾಡ್ಕೋತೀನಿ. ಈ ಕಡೆ ಒಗ್ಗರಣೆಗೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಇವಿಷ್ಟನ್ನ ಹಾಕಿ ಚಿಟ್ಕುಡಿಸ್ಕೊಳ್ಳೋಣ. ಎಣ್ಣೆ ತುಂಬ ಕಮ್ಮಿ ಹಾಕಿದ್ದೀನಿ, ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬಾಡಬೇಕು, ಅಲ್ಲಿವರೆಗೂ ಬಾಡಿಸ್ಬಿಟ್ಟು ಇದನ್ನು ಕುಕ್ ಮಾಡ್ಕೊಂಡಿದ್ವಲ್ವ ಸಾಮೆ ರೈಸ್ ಮತ್ತು ದಾಲ್, ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕಿಚಡಿ ರೆಡಿ ಆಗುತ್ತೆ. ಜೊತೆಗೆ ನಾನಿಲ್ಲಿ ಪ್ರೋಟೀನ್ಸ್ಗೋಸ್ಕರ ಕಡಲೆಕಾಳು ಉಸ್ಲಿಯನ್ನು ತೊಗೊಂಡಿದ್ದೀನಿ. ಇವತ್ತು ಥರ್ಸ್ಡೇ, ನಾನು ಎಗ್ಸ್ ತಿನ್ನಲ್ಲ, ಹಾಗಾಗಿ ಕಡಲೆಕಾಳನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಎಗ್ ವೈಟ್ಸ್ ತೊಗೋಬೋದು. 2 ರಿಂದ 3 ಎಗ್ ವೈಟ್ಸ್ ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಎಗ್ನ ಎಲ್ಲೋ ಪಾರ್ಟನ್ನು ತಿನ್ನೋಕ್ಕೆ ಹೋಗಬೇಡಿ ವೆಯ್ಟ್ ಲಾಸಲ್ಲಿರುವಾಗ. ಸುಮಾರು 1 ಕಪ್ಪಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಪ್ರತಿದಿನ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹಾಕ್ಕೊಂಡು ಊಟ ಮಾಡ್ತೀನಿ. ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಇದು ಒಗ್ಗರಣೆ ಹಾಕಿದ್ನಲ್ವಾ ರೈಸ್ ಬಾತ್, ಇದು ಕೂಡ ರೆಡಿ ಆಗಿದೆ. ಪ್ರೆಷರ್ ಬಿಟ್ಟ ಮೇಲೆ ಸ್ವಲ್ಪ ತಣ್ಣಕ್ಕಾದ್ಮೇಲೆ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿಲಿದ್ದಾಗ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಮುದ್ದೆ ಥರ ಆಗುತ್ತೆ, ಉದುರುದ್ರಾಗಿ ಇರಬೇಕು. ಹಾಗೆಯೇ ಮೀನು ಸಾಂಬಾರು ಕೂಡ ಮಾಡಿಟ್ಬಿಟ್ಟಿದ್ದೀನಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಈಗ ನನ್ನ ಲಂಚನ್ನು ತೊಗೊತಾ ಇದ್ದೀನಿ. ಸುಮಾರು 1:30 ರಿಂದ 2 ಗಂಟೆ ಒಳಗೆ ನನ್ನ ಲಂಚನ್ನು ಮುಗಿಸ್ಕೊತೀನಿ. ತುಂಬ ಟೇಸ್ಟಿಯಾಗಿತ್ತು. ಲಂಚನ್ನು ಪೂರ್ತಿಯಾಗಿ ಎಂಜಾಯ್ ಮಾಡಿ ಅನಂತರ ಇವಾಗ ನನ್ನ ಕೆಲಸಕ್ಕೆ ವಾಪಸ್ ಬಂದಿದ್ದೀನಿ. ಸೊ ಈಗ ಏನೇನು ರೆಡಿ ಮಾಡಿದ್ದೀನಿ ತೋರಿಸ್ತೀನಿ. ಇದು ರಾಗಿ ಚಾಕೋ ಮಾಲ್ಟ್ ನೋಡಿ, ಎಲ್ಲ ಪುಡಿ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ
ಆರಲಿ ಅಂತೇಳಿ ತಣ್ಣಕ್ಕಾಗಲಿ ಅಂತ ಇದನ್ನು ಹಾಗೆಯೇ ಲೈಟಾಗಿ ಕವರ್ ಮಾಡಿ ಇಟ್ಟಿದ್ದೀನಿ. ಬಿಸಿ ಬಿಸಿ ಇದ್ದಾಗ ಕವರ್ ಮಾಡಿ ಇಡಬಾರ್ದು. ಹಾಗೆಯೇ ಈ ಕಡೆ ಚಿಲ್ಲಿ ಪೌಡರು ಸಹ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಚಿಲ್ಲಿ ಪೌಡರ್ ಈ ಸಲ. ಎಲ್ಲನೂ ಕೂಲ್ ಆಗೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ಒಂದಿನ ಫುಲ್ ಉರಿಬೇಕು. ನೋಡಿ ಇದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಒಂದಿನ ಫುಲ್ ಉರಿಬೇಕು. ಅದು ತಣ್ಣಕ್ಕಾದ್ಮೇಲೆ ಮಿಷಿನ್ಸ್ಗೆ ಹಾಕೋಬೇಕು. ಮಿಷಿನ್ಸ್ಗೆ ಹಾಕ್ಮೇಲೆ ಪೌಡರ್ ಮಾಡಿಕೊಂಡು ಮತ್ತು ಅದೊಂದು ದಿನ ಪೂರ್ತಿಯಾಗಿ ಬಿಟ್ಟು ಅದನ್ನು ನೆಕ್ಸ್ಟ್ ಡೇ ನಾವು ಪ್ಯಾಕಿಂಗ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಬಿಸಿ ಬಿಸಿಲಿ ಮಾಡಿದ್ರೆ ಬೂಜು ಕಟ್ಕೊಂಬಿಡುತ್ತೆ. ನೋಡಿ ಇವತ್ತಿನ ಎಲ್ಲ ಕೆಲಸ ಮುಗಿಸಿದ್ದೀನಿ. ಸಂಜೆ ಇವಾಗ 6 ಗಂಟೆ ಮೇಲೆ ಆಗಿಬಿಟ್ಟಿದೆ. ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ ಮನೆಗೆ. ಸ್ವಲ್ಪ ಸುಸ್ತಾದಂಗೂ ಆಗಿದೆ, ನಿದ್ದೆ ಬರೋ ಥರನೂ ಆಗ್ತಿದೆ. ಬಿಸಿ ಬಿಸಿ ಇವಾಗ ನಮ್ಮ ಡಿಟಾಕ್ಸ್ ಟೀಯನ್ನು ಕುಡಿತೀನಿ. ಮೈಂಡ್ ತುಂಬಾ ಫ್ರೆಶ್ ಆಗುತ್ತೆ. ಬನ್ನಿ ಡಿಟಾಕ್ಸ್ ಟೀ ನೋಡಿ ಪೂರ್ತಿ ಖಾಲಿ ಆಗಿಬಿಟ್ಟಿದೆ. ಇನ್ನೊಂದು ಗ್ಲಾಸಷ್ಟು ಉಳಿಸ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಬಿಸಿ ಮಾಡಿಕೊಂಡು ಶೋಧಿಸ್ಕೊಂಡು ಈಗ ಡಿಟಾಕ್ಸ್ ಟೀಯನ್ನು ತೊಗೊತೀನಿ. ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಸಹ ಹಾಕ್ಕೋತೀನಿ. ಫ್ರೆಂಡ್ಸ್, ಇದು ಕುಡಿದ್ರೆ ಮೈಂಡ್ಗೆ ಒಂಥರ ಫ್ರೆಶ್ನೆಸ್ ಸಿಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಪೂರ್ತಿಯಾಗಿ ಕೆಲಸ ಮಾಡಿರ್ತೀವಿ. ಸಂಜೆ ಆದರೆ ಸ್ವಲ್ಪ ಡಲ್ ಆಗಿಬಿಡ್ತೀವಲ್ವಾ, ಆವಾಗ ಈ ಡಿಟಾಕ್ಸ್ ಟೀಯನ್ನು ಕುಡೀರಿ. ಒಂದು ಒಳ್ಳೆ ಎನರ್ಜಿ ಬರುತ್ತೆ. ಗ್ರೀನ್ ಟೀ ಹಾಕಿರ್ತೀವಿ ಇದರಲ್ಲಿ. ಜೊತೆಗೆ ಲೆಮನ್ ಗ್ರಾಸ್ ಇರುತ್ತೆ, ಶುಂಠಿ ಇರುತ್ತೆ. ಇನ್ನು ಇದರಲ್ಲಿ ಸುಮಾರು ಒಂದು 20-25 ಥರದ್ದು ಆರೋಗ್ಯಕರವಾದ ವಸ್ತುಗಳನ್ನು ಸೇರಿಸಿ ಮಾಡಿಸಿರುವಂಥ ಡಿಟಾಕ್ಸ್ ಟೀ. ಇದು ಒಂದು ಒಳ್ಳೆ ಫ್ರೆಶ್ನೆಸ್ ಕೊಡುತ್ತೆ ಮೈಂಡ್ಗೆ. ಒಂದ್ಸಲ ನೀವು ಟ್ರೈ ಮಾಡಿ. ವೆಯ್ಟ್ ಲಾಸ್ ಬೇಡ, ನಾವೀಗ ನಾರ್ಮಲಾಗೇ ಇದ್ದೀವಿ, ಆದರೂ ಡಿಟಾಕ್ಸ್ ಟೀ ಕುಡಿಬೋದಾ ಅಂತ ನೀವು ಕೇಳ್ಬೋದು. ಖಂಡಿತವಾಗಿ ಕುಡಿಬೋದು. ನೀವು 2 ಸಲ ತೊಗೊಂಡ್ರೆ ಸಾಕು. ವೆಯ್ಟ್ ಲಾಸ್ನಲ್ಲಿ ಇರುವಂಥವ್ರು ಸುಮಾರು 3-4 ಬಾರಿ ಆದರೂ ತೊಗೊಂಡ್ರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಮಗೆ. ನೋಡಿ ಬಿಸಿ ಬಿಸಿ ನಮ್ಮ ಗ್ರೀನ್ ಟೀಯನ್ನು ಕುಡಿದ ಮೇಲೆ ಈಗ ವಾಕಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸುಮಾರು ನಾನು 1 ಅವರ್ ವಾಕ್ ಮಾಡ್ತೀನಿ. ಸಂಜೆ ಟೈಮೇ ನಾನು ಹೆಚ್ಚಾಗಿ ವಾಕಿಂಗ್ ಮಾಡೋದು. ಮತ್ತು ಇದು ನನ್ನ ರಾತ್ರಿ ಊಟಕ್ಕೆ ಬೇರೆ ಏನು ನಾನು ಮಾಡ್ಕೊಳಕ್ಕೆ ಹೋಗಿಲ್ಲ. ಮಧ್ಯಾಹ್ನ ಮಾಡಿದಂಥ ಕಾಳು ಉಸ್ಲಿ ಇತ್ತಲ್ವ, ಅದನ್ನೇ ಸುಮಾರು ಒಂದು ಚಿಕ್ಕ ಬೌಲಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಮೇಲಿಂದ ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಂಡು ತೊಗೊತೀನಿ. ಕಾಳುಗಳಲ್ಲಿ ಪ್ರೋಟೀನ್ಸ್ ಇರುತ್ತೆ. ಸೊ 1 ಬೌಲಷ್ಟು ತೊಗೊಂಡ್ರೆ ಸಾಕು. ಜೊತೆಗೆ ಒಂದು ಪೂರ್ತಿ ಎಳೆ ಸೌತೆಕಾಯಿನ ತೊಗೊಂಡಿದ್ದೀನಿ. ಇದಿಷ್ಟು ನನ್ನ ರಾತ್ರಿಯ ಡಿನ್ನರ್. ಹಾಗೆ ಮಲಗೋದಕ್ಕೆ 10 ನಿಮಿಷದ ಮುಂಚೆ 1 ಗ್ಲಾಸಷ್ಟು ಡಿಟಾಕ್ಸ್ ಟೀಯನ್ನು ತೊಗೊಂಡೆ. ಪ್ರೀತುಗೆ ಇವತ್ತು ಎಕ್ಸಾಮ್ ಇತ್ತು. ಬಂದ ತಕ್ಷಣ ಮಲಗಿದ್ದವನು ಈಗ ಸಂಜೆ ಎದ್ದಿದ್ದಾನೆ. ರಾತ್ರಿ ಡಿನ್ನರ್ಗೋಸ್ಕರ ಪನ್ನೀರ್ ರೈಸ್ ಬೇಕು ಅಂದ, ಹಾಗಾಗಿ ಪನ್ನೀರ್ ರೈಸ್ ಮಾಡಿಕೊಟ್ಟಿದ್ದೀನಿ. ಮತ್ತು ಕಡಲೆಕಾಳು ಉಸ್ಲಿಯನ್ನು ಇಟ್ಕೊಂಡು ಊಟ ಮಾಡ್ತಾ ಇದ್ದಾನೆ. ಸೊ ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಬೇಕೋ ಅವ್ರಿಗೆ ಮಾಡಿಕೊಡ್ತೀನಿ. ನನಗೇನು ಬೇಕೋ ಅದು ನಾನು ರುಚಿಯಾಗಿ ಮಾಡಿಕೊಂಡು ತಿಂತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಬನ್ನಿ ಇವತ್ತಿನ ಬೆಳಗ್ಗೆ ವೆಯ್ಟ್ ಎಷ್ಟಾಗಿದೆ ಅಂತ ನೋಡೋಣ. ನನಗೂ ನೋಡೋದಕ್ಕೆ ತುಂಬ ಎಕ್ಸೈಟಿಂಗ್ ಆಗಿದೆ. ಎಷ್ಟಿರ್ಬೋದು ಇವತ್ತು ವೆಯ್ಟು, ರೆಡ್ಯೂಸ್ ಆಗಿದ್ದೀನಾ, ಇನ್ಕ್ರೀಸ್ ಆಗಿದ್ದೀನಾ ಅನ್ನೋ ಒಂದು ಕುತೂಹಲ. ಸೊ ಬನ್ನಿ ಇವತ್ತು ಮಾರ್ನಿಂಗ್ ವೆಯ್ಟ್ ಏನು ಅಂತ ನೋಡೋಣ. ಫ್ರೆಂಡ್ಸ್, ನಿನ್ನೆ ವೆಯ್ಟ್ 73.3 ಇತ್ತು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ 72.8 ಆಗಿದೆ. ಸುಮಾರು 500 ಗ್ರಾಮಷ್ಟು ವೆಯ್ಟ್ ಲಾಸ್ ಆಗಿದೆ. ವಾವ್, ಸೂಪರ್. ಒಂದು ದಿನಕ್ಕೆ ನೋಡಿ ಈ ಥರ 300 ಗ್ರಾಮ್, 400 ಗ್ರಾಮ್, 500 ಗ್ರಾಮ್ ಈ ಥರ ಕಮ್ಮಿ ಆಗ್ತಾ ಬಂದರೆ ಸುಮಾರು ಒಂದು 2-3 ತಿಂಗಳ ಒಳಗಡೆ ನಾವು ಅಂದ್ಕೊಂಡಿದ್ದಂಥ ವೆಯ್ಟ್ಗೆ ರೀಚ್ ಆಗ್ತೀವಿ, ಗೋಲನ್ನು ರೀಚ್ ಆಗ್ಬೋದು. ಸೊ ಫ್ರೆಂಡ್ಸ್, ಮತ್ತೆ ಭೇಟಿ ಆಗ್ತೀನಿ ನಮ್ಮ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.